ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಲ್ಲಪ್ಪ, ನಿನ್ನೆ ರಾತ್ರಿ ಯಾಕೆ ಹಾಗೆಲ್ಲ ಆಯ್ತು? ಯಾರು ಅದನ್ನೆಲ್ಲ ಮಾಡಿದ್ದು? ಶರತ್ ಮತ್ತೆ ಹಿತ ಅಪಾಯದಲ್ಲಿದ್ರು. ಆಮೇಲೆ ಇದ್ದಕ್ಕಿದ್ದ ಹಾಗೆ ಶರತ್ ರೌದ್ರಾವತಾರನ ತಾಳ್ಬಿಟ್ರು. ಅವ್ರಿಗೆ ಏನಾಯ್ತು? ನಿನ್ನೆ ನಡೆದಿದ್ ನನಗೊಂಚೂರು ಅರ್ಥ ಆಗ್ಲಿಲ್ಲಪ್ಪ. ಕೆಲವು ಪ್ರಶ್ನಾತೀತ, ಉತ್ತರ ನಿಷಿದ್ಧ, ಉತ್ತರ ಸಮಯವಲ್ಲ. ಏನ್ ಹೇಳ್ತಿದ್ಯಪ್ಪ? ಈಗ ಪ್ರಶ್ನೆ ಕೇಳೋ ಸಮಯ ಅಲ್ಲ ಅಂತ ಹೇಳ್ತಾ ಇದ್ಯಾ, ಅಥವಾ ಉತ್ತರ ಇಲ್ಲ ಅಂತ ಹೇಳ್ತಾ ಇದ್ಯಾ, ಅಥವಾ ಉತ್ತರ ಹೇಳೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ ಅಂತ ಹೇಳ್ತಾ ಇದ್ಯಾ? ಸರಿ ಆಯ್ತು, ನಾನು ಆ ಪ್ರಶ್ನೆ ಮಾಡಲ್ಲ. ಆದರೆ ಪ್ಲೀಸ್ ನೀನು ಇದನ್ನ ಹೇಳಲೇಬೇಕು. ಶರತ್ ನಿನ್ನೆ ಯಾಕೆ ಹಾಗೆ ಆಡಿದ್ರು? ನನ್ಗನ್ಸತ್ತೆ ಅಪ್ಪ, ನನಗೆ ಯಾರೋ ಸಹಾಯ ಮಾಡ್ತಿದ್ದಾರೆ ಅಂತ. ಯಾರು ಸಹಾಯ ಮಾಡ್ತಿದ್ದಾರೆ? ಕಲ್ಪನಾತೀತ, ಶಿಷ್ಟ ರಕ್ಷಕಿ ಕಲ್ಪನಾತೀತ. ಅಂದ್ರೆ ನನಗೆ ಸಹಾಯ ಮಾಡಿದವರು ನನ್ನ ಕಲ್ಪನೆಗೂ ಮೀರಿರೋರು ಅಂತ ಹೇಳ್ತಾ ಇದೆಯಾ? ಅಂಥವ್ರು ಯಾರಿದಾರಪ್ಪ? ನೋಡಪ್ಪ, ನಿನಗೆ ಈಗಾಗಲೇ ತುಂಬಾ ಸತ್ಯಗಳು ಗೊತ್ತಿದ್ದಾವೆ ಅಂತ ನನಗೆ ಗೊತ್ತು. ಇದನ್ನ ಯಾಕೆ ಮುಚ್ಚಿಡ್ತಾ ಇದೆಯಾ? ಸತ್ಯ ಹೇಳಿದ್ರೆ ತಪ್ಪೇನು? ಸಮಯವಲ್ಲ, ಸಮಯವಲ್ಲ. ಪ್ರಶ್ನೆ ಅನಗತ್ಯ, ಕೃತಜ್ಞತೆ ಅಗತ್ಯ. ಕೃತಜ್ಞತೆ ಅಗತ್ಯ. ಅಂದ್ರೆ ನಾನು ಇದ್ರ ಬಗ್ಗೆ ಪ್ರಶ್ನೆ ಮಾಡಬಾರ್ದು, ಉತ್ತರನೂ ನಿರೀಕ್ಷೆ ಮಾಡಬಾರ್ದು. ಆದ್ರೆ ನಮಗೆ ಸಹಾಯ ಮಾಡಿದವ್ರ ಬಗ್ಗೆ ಕೃತಜ್ಞತೆ ಇಟ್ಕೋಬೇಕು ಅಂತ ಹೇಳ್ತಾ ಇದೆಯಪ್ಪ. ಕೆಲವು ಅರಿವಿಗೆ ಅತೀತ, ಕೆಲವು ದೃಷ್ಟಿಗೆ ಅತೀತ. ಅಪ್ಪ, ನಿಜವಾಗ್ಲೂ ನನಗೇನು ಅರ್ಥ ಆಗ್ತಾ ಇಲ್ಲ. ನಮ್ಮ ಅರಿವಿಗೆ ಸಿಗದೆ ಇರೋದು, ದೃಷ್ಟಿಗೆ ನಿಲುಕದೆ ಇರೋದು ಅಂಥದ್ದು ಏನಿದೆ? ನನಗೆ ನಿನ್ನೆ ಏನು ನಡೀತು ಅದೊಂಚೂರು ಅರ್ಥ ಆಗ್ತಿಲ್ಲ. ಅಲ್ಲ, ಆ ಮಾಳ್ವಿಕಾ ಮತ್ತೇನು ಮಾಡ್ಬೋದು? ನನಗೆ ತುಂಬ ಆತಂಕ ಆಗ್ತಿದೆಪ್ಪ. ಮಲಗಿ ಸಾಕಾಯ್ತು. ಬಾಸು, ಏನ್ ನೀವು ಏನಕ್ಕೆ ಎದ್ದು ಬಂದ್ರಿ? ನೀವು ನಿಮ್ಗೆ ಏನಾದ್ರು ಬೇಕು ಅಂದ್ರೆ ನನ್ನ ಕೇಳ್ಬೇಕಲ್ವಾ? ದುರ್ಗಾ, ನಂಗೆ ಮಲ್ಕೊಂಡು ಸಾಕಾಯ್ತು, ಬೋರ್ ಆಗೋಯ್ತು. ಅದಕ್ಕೆ ಒಂದು ಸ್ವಲ್ಪ ವಾಕ್ ಮಾಡೋಣ ಅಂತ ಬಂದೆ ಅಷ್ಟೇ. ನಡೆಯೋದು ಇದ್ದಿದ್ದೆ ಬಾಸು. ಇವಾಗ ನಿಮ್ಗೆ ಇಷ್ಟು ಬೇಗ ನಡೆಯೋ ಅವಸರ ಏನು? ನಿಮ್ಗೆ ವಿಶ್ರಾಂತಿ ಬೇಕು ಬಾಸು. ಅಲ್ಲ, ಸರಿಯಾದ ಸಮಯಕ್ಕೆ ನಾನು ಬಂದೆ. ಅಕಸ್ಮಾತ್ ನೀವು ಬಿದ್ದಿದ್ರೆ ಶೇಟ್ ಆಗ್ಬಿಟ್ಟಿರೋದು. ಬಾಸು, ಸ್ವಲ್ಪ ಹುಷಾರಾಗಿರ್ಬೇಕಲ್ವಾ? ನಿಮ್ಗೆ ಏನು ಗೊತ್ತಾಗಲ್ಲ ಬಾಸು. ಆಯ್ತಮ್ಮ, ಕೂಗಾಡ್ಬೇಡ. ಅದೆಷ್ಟು ಮಾತಾಡ್ತೀಯ? ಇನ್ನೇನ್ ಮತ್ತೆ, ನಿಮ್ಗೆ ಏನೇ ಬೇಕಿದ್ರು ನನ್ನ ಕರಿಬೇಕು ಅಷ್ಟೇ. ಅಕಸ್ಮಾತ್ ನೀವು ಬೆಡ್ಡಿಂದ ಕೆಳಗಡೆ ಇಳಿದ್ರೆ ನಾನು ದಂಡ ಹಾಕ್ಬಿಡ್ತೀನಿ ಅಷ್ಟೇ. ಏನೋ ನಮ್ಮ ಮನೇಲಿ, ನನ್ನ ರೂಮಲ್ಲಿ, ನನ್ನ ಬೆಡ್ಡಿಂದ ಕೆಳಗೆ ಇಳಿದ್ರೆ ನನಗೆ ದಂಡನಾ? ಚೆನ್ನಾಗಿದೆ. ಹೌದು, ಮತ್ತೆ ಇನ್ನೇನ್ ಬಾಸು, ಚಿಕ್ಕ ಮಕ್ಳಿಗೆ ಹೇಳಿದ್ರು ಅರ್ಥ ಮಾಡ್ಕೊಳ್ತಾರೆ. ಆದ್ರೆ ನೀವು ಒಂದ್ ಸ್ವಲ್ಪನೂ ಅರ್ಥ ಮಾಡ್ಕೊಳಲ್ಲ. ಅದೇ ನಮ್ ಪುಟ್ಟ ಮೇಡಮ್ಗೆ ಹೇಳಿದ್ರೆ ಇಷ್ಟೊತ್ತಿಗೆ ಎಲ್ಲ ಅರ್ಥ ಮಾಡ್ಕೊಂಡಿರೋಳು. ಸ್ವಲ್ಪ ಸುಮ್ಮನಿರ್ತೀಯಾ? ಸ್ವಲ್ಪ ಆಚೆ ಹೋಗ್ಬೇಕು, ಕರ್ಕೊಂಡು ಹೋಗ್ತೀಯಾ? ನಾನು ಅದಕ್ಕೆ ಬಂದಿರೋದು. ನೋಡಿ ಬಾಸು, ನಾನಿವಾಗ ನಿಮ್ ಜೊತೆಲಿದ್ದೀನಲ್ಲ, ನೀವೇನು ಹೆದರ್ಕೋಬೇಡಿ, ಸರಿನಾ? ದುರ್ಗಾ ಅಂದ್ರೆ ಧೈರ್ಯ. ನಾನ್ ನಿಮ್ ಜೊತೆಲಿದ್ದೀನಿ ಅಂದ್ರೆ ನೀವು ಬೀಳೋದಕ್ಕೆಲ್ಲ ಚಾನ್ಸೇ ಇಲ್ಲ ಬಾಸು. ನಾನು ನಿಮ್ನ ಹುಷಾರಾಗಿ ನೋಡ್ಕೊಳ್ತೀನಿ, ಹುಷಾರಾಗಿ ಕರ್ಕೊಂಡು ಹೋಗ್ತೀನಿ, ಸರಿನಾ? ನೀವು ಬೀಳೋದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡಿ, ಚಾನ್ಸೇ ಇಲ್ಲ. ಇರಿ, ಮೆಲ್ಲಗೆ.
ಅದು ಬಾಸು ಕ್ಷಮಿಸ್ಬೇಡಿ, ಗೊತ್ತಾಗ್ಲಿಲ್ಲ. ನನಗೆ ಸ್ವಲ್ಪ ಕೆಲಸ ಇದೆ, ಹಾಂ ಬರ್ತೀನಿ. ಅಯ್ಯೋ, ಅವಳು ಅಷ್ಟು ಸತಿ ಬೀಳ್ಸಲ್ಲ ಅಂತ ಅಂದಾಗಲೇ ನಾನು ಅರ್ಥ ಮಾಡ್ಕೋಬೇಕಿತ್ತು. ಎಡವಟ್ ರಾಣಿತ ಸುಮ್ಮನೆ ಕರಿತೀನಿ. ಆಯ್ತಾ ಪುಟ, ಬಾ ಒಳಗೆ ಬಾಕಂದ. ದೇವ್ರೆ, ಇವತ್ತು ಹಿತ ತಾನಾಗೆ ನನ್ನ ಹತ್ರ ಬರ್ತಾ ಇದ್ದಾಳೆ. ಇವತ್ತಾದ್ರೂ ನನ್ನ ಮಗಳು ನನ್ನ ಹತ್ರ ಮಾತಾಡಿದ್ರೆ ಸಾಕು. ಮಗಳನ್ನ ಮುಟ್ಟಿ ಸಮಾಧಾನ ಮಾಡೋಣ ಅಂತ ಅನಿಸುತ್ತೆ. ಆದರೆ ನಾನು ಮುಟ್ಟಿದ ತಕ್ಷಣ ಎಲ್ಲಿ ಎದ್ದು ಓಡಿ ಹೋಗ್ಬಿಡ್ತಾಳೋ, ನನ್ನನ್ನು ದೂರ ತಳ್ಳಿಬಿಡ್ತಾಳೋ ಅನ್ನೋ ಭಯ. ಏನು ಮಾಡಲಿ? ನೋವಾಗ್ತಿದ್ಯಾ? ತುಂಬಾ ಏಟಾಗಿದೆ ಅಲ್ವಾ? ಇದೆಲ್ಲ ನನ್ನಿಂದಾನೇ ಆಗಿತ್ತು. ನನ್ನ ಕಾಪಾಡಕ್ ಹೋಗು. ಇಲ್ಲ ಕಂದ, ಹೇಳ್ಬಾರ್ದು. ಅಲ್ಲ, ನಿನ್ನಿಂದ ಏನು ಆಗಿಲ್ಲ ಕಂದ. ನಿನ್ನಿಂದ ಯಾಕಾಗುತ್ತೆ ಹೇಳು? ಅಪ್ಪನೇನು ಅನ್ಕೊಂಡ್ಬಿಟ್ಟಿದ್ಯಾ? ಅಪ್ಪ ಮ್ಯಾನ್, ಇದೆಲ್ಲ ಒಂದು ಏಟಾ? ಏನು ಆಗಿಲ್ಲ. ಈ ಥರದ್ದು ಒಂದಲ್ಲ 3 ಏಟ್ ಬಿದ್ರು ಅಪ್ಪಂಗೆ ಇರ್ಬೇಕಷ್ಟು ಏಟಾಗಲ್ಲ, ಗೊತ್ತಾ? ನೋಡು ಅಪ್ಪ ಎಷ್ಟು ಸ್ಟ್ರಾಂಗ್ ಅಂತ. ಬೇಡವಾ? ಸರಿ, ಬಟ್ ನೀನು ಸರ್ ಆಡ್ಬಾರ್ದಕ್ಕಂತ ಕುಡ್ಗೊಳ್ತಾನೆ ನೀನು. ಹೇಳ್ತಾ ಇದ್ದೀನಲ್ಲ, ಅಪ್ಪಂಗೆ ಏನೂ ಆಗಿಲ್ಲ. ಆ ಥರ ಒಬ್ರಲ್ಲ 10 ಜನ ಬಂದರು. ಅಪ್ಪ ಒಂದು ಪಂಚು, ಒಂದು ಕಿಕ್ ಕೊಟ್ಟ ತಕ್ಷಣ ಎಲ್ಲ ಅಯ್ಯಯ್ಯೋ ಅಂದ್ಕೊಂಡು ಓಡೋಗ್ಬಿಟ್ರು. ನೀನು ನೋಡ್ದೆ ತಾನೆ? ಮಣಿ, ಹೂ ಸುರಿತಾ ಇದೆ ಕಣೆ.